ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿಪಕ್ಷಗಳ ಅವಿಶ್ವಾಸ ಗೊತ್ತುವಳಿ ಮಾರ್ಚ್ 9ರಂದು ಮಣ್ಣೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಮಾರ್ಚ್ 9ರಿಂದ 11ರ ತನಕ ಸಂಸತ್ ಅಧಿವೇಶನದಲ್ಲಿ ಕಡ್ಡಾಯವಾಗಿ ಹಾಜರಿರುವಂತೆ ತನ್ನ ಸಂಸದರಿಗೆ ಕಾಂಗ್ರೆಸ್ ವಿಪ್ ಜಾರಿಗೊಳಿಸಿದೆ. ಈ ನಡುವೆ ಕಾಂಗ್ರೆಸ್ಗೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅವಿಶ್ವಾಸ ನಿರ್ಣಯದಲ್ಲಿ ಟಿಎಂಸಿ ಸದಸ್ಯರು ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸುತ್ತಾರೆ. ಈ ಮೊದಲು ಟಿಎಂಸಿ ಸಂಸದರು ಅವಿಶ್ವಾಸ ನಿರ್ಣಯ ಸೂಚನೆಗೆ ಸಹಿ ಹಾಕಿರಲಿಲ್ಲ. ಆರಂಭದಲ್ಲಿ ನೇರವಾಗಿ ಅವಿಶ್ವಾಸ ನಿರ್ಣಯ ಮಂಡಿಸುವ ಬದಲು ಸ್ಪೀಕರ್ಗೆ ಪತ್ರ ಬರೆದು 3 ದಿನಗಳ ಕಾಲಾವಕಾಶ ನೀಡಬೇಕು ಅಂತ ವಾದಿಸಿತ್ತು. ಪಕ್ಷಪಾತಿಯಾಗಿ ವರ್ತಿಸಿದ್ದಾರೆ ಎಂಬ ಆರೋಪದ ಮೇಲೆ ವಿಪಕ್ಷಗಳು ಓಂ ಬಿರ್ಲಾ ವಿರುದ್ಧ ಮಂಡಿಸಿದ್ದ ಅವಿಶ್ವಾಸ ಮಂಡನೆ ಮಾಡಲಿದ್ದಾರೆ. ಹೀಗಾಗಿ ಮೊದಲ 3 ದಿನಗಳವರೆಗೆ ಕಾಂಗ್ರೆಸ್ಸಿನ ಎಲ್ಲಾ ಸಂಸದರು ಸಂಸತ್ತಿನ ಕೆಳಮನೆಯಲ್ಲಿ ಹಾಜರಿರಬೇಕು ಅಂತ ವಿಪ್ ನೀಡಿದೆ. 543 ಸದಸ್ಯ ಬಲದ ಲೋಕಸಭೆಯಲ್ಲಿ ಆಡಳಿತಾರೂಢ ಎನ್ಡಿಎ 293 ಸಂಸದರನ್ನ ಹೊಂದಿದೆ. ಹಾಗಾಗಿ ವಿರೋಧ ಪಕ್ಷಗಳ ಅವಿಶ್ವಾಸ ಗೊತ್ತುವಳಿಗೆ ಸೋಲಾಗುವುದು ಬಹುತೇಕ ಖಚಿತ. ಆದರೂ ವಿರೋಧ ಪಕ್ಷಗಳು ಒಗ್ಗಟ್ಟಿನಿಂದ ಅವಿಶ್ವಾಸ ಗೊತ್ತುವಳಿ ಮಂಡಿಸಿವೆ. ನಂಬರು 272 ಬಹುಮತ 292 ಎನ್ಡಿಎ ಗಿದೆ. ಆದ್ರೆ ವಿಪಕ್ಷಗಳಿಗೆ ಬೇಕು ಈ ಕಾನ್ಫಿಡೆನ್ಸು. ಗುಡ್, ಪಕ್ಷಪಾತಿ ಆದ್ರೆ ಯಾರಾದ್ರೆ ಏನಂತ ಮಾಡ್ಲಿ ಅಂತ. ಬಟ್ ಗೊತ್ತಿಲ್ಲ, ಈ ಮೇಲ್ನೋಟಕ್ಕೆ ಮತ್ತೆ ಓಂ ಬಿರ್ಲಾ ಬಚಾವ್ ಆಗ್ತಾರೆ. ಬಟ್ ಕಾಂಗ್ರೆಸ್ ಮುಖಭಂಗ ಅನ್ನೋದಕ್ಕಿಂತ ಮತ್ತೆ ಅವರು ಯುನೈಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಆಪರೇಷನ್ ಎಪಿಕ್ ಪ್ಯೂರಿ ದಾಳಿಗೆ ಪ್ರತಿಕಾರವಾಗಿ ಇಸ್ರೇಲ್, ಅಮೆರಿಕ ಸೇರಿದಂತೆ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ಭಾರಿ ಪ್ರಮಾಣದಲ್ಲಿ ದಾಳಿ ನಡೆಸಿತ್ತು. ಆದ್ರೀಗ ತನ್ನಿಂದಾದ ಹಾನಿಗಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅಧಿಕೃತವಾಗಿ ಕ್ಷಮೆಯಾಚಿಸಿದ್ದಾರೆ. ಇರಾನ್ ಸರ್ಕಾರಿ ವಾಹಿನಿಯಲ್ಲಿ ಮಾತನಾಡಿದ ಅಧ್ಯಕ್ಷ ಮಸೂದ್, ಇರಾನ್ ಪರವಾಗಿ ನಾನು ನೆರೆಹೊರೆಯ ರಾಷ್ಟ್ರಗಳಲ್ಲಿ ಆದ ಹಾನಿಗೆ ಕ್ಷಮೆ ಕೋರುತ್ತೇನೆ ಅಂತ ಹೇಳಿದ್ದಾರೆ. ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಇನ್ನು ಮುಂದೆ ಯಾವುದೇ ಕ್ಷಿಪಣಿ ದಾಳಿ ನಡೆಸೋದಿಲ್ಲ ಅಂತ ಇರಾನ್ನ ಮಧ್ಯಂತರ ನಾಯಕತ್ವ ಮಂಡಳಿ ನಿರ್ಧರಿಸಿದೆ. ಆದ್ರೆ ಆ ದೇಶಗಳ ನೆಲದಿಂದ ಇರಾನ್ ಮೇಲೆ ದಾಳಿ ನಡೆದರೆ ಮಾತ್ರ ತಿರುಗೇಟು ನೀಡೋದಾಗಿ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಎಚ್ಚರಿಸಿದ್ದಾರೆ. ಆದ್ರೆ ಈ ನಿರ್ಧಾರ ಕೇವಲ ಅರಬ್ ರಾಷ್ಟ್ರಗಳಿಗಷ್ಟೇ ಅನ್ವಯಿಸಲಿದೆ. ಸೌದಿ ಅರೇಬಿಯಾದ ರಕ್ಷಣಾ ಸಚಿವ ಪ್ರಿನ್ಸ್ ಖಾಲಿದ್ ಬಿನ್ ಸಲ್ಮಾನ್ ಅವರು ತಪ್ಪು ಲೆಕ್ಕಾಚಾರ ಬೇಡ ಎಂದು ಇರಾನ್ಗೆ ಎಚ್ಚರಿಕೆ ನೀಡಿದ್ದು, ತೈಲ ಕ್ಷೇತ್ರಗಳ ರಕ್ಷಣೆಗೆ ತಾವು ಬದ್ಧ ಎಂದು ಹೇಳಿದ್ರು. ಈ ಬೆನ್ನಲ್ಲೇ ಇರಾನ್ ಅಧ್ಯಕ್ಷರು ಕ್ಷಮೆ ಯಾಚಿಸಿದ್ದಾರೆ. ಎಲ್ಲ ಕ್ಷಿಪಣಿ ದಾಳಿ ಮಾಡಿ ಅಲ್ಲಿ ಉಡಾಯಿಸ್ಬಿಟ್ಟು ಈಗ ಕ್ಷಮೆ ಕೇಳದಂತೆ ದುರಂತ. ಬಟ್ ಇರಾನ್ ಫೈಟ್ ಮಾಡ್ತಿದೆ. ಕಳೆದ 7 ದಿನಗಳಿಂದ ಮಧ್ಯಪ್ರಾಚ್ಯದ ಆಕಾಶವು ಕ್ಷಿಪಣಿಗಳಿಂದ ತುಂಬಿದೆ. ಈ ಯುದ್ಧದ ವಿಜಯಶಾಲಿ ಎಂದು ಬಿಂಬಿಸಿಕೊಳ್ಳಲು ಅಮೆರಿಕ ಯಾವುದೇ ಅವಕಾಶವನ್ನು ಬಿಡ್ತಾ ಇಲ್ಲ. ಆದ್ರೆ ಖಮೇನಿ ಮರಣದ ನಂತರವೂ ಇರಾನ್ ವೃತ್ತಿಗೆಡದೆ ಉಳಿದಿದೆ. ಇರಾನ್ನ ಬಲಕ್ಕೀಗ ರಷ್ಯಾ ಕೂಡ ಬಂದಿದೆ. ಇದು ತೆರೆಮರೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇರಾನ್ಗೆ ರಷ್ಯಾ ನೇರವಾಗಿ ಬೆಂಬಲ ನೀಡದಿರಬಹುದು, ಆದ್ರೆ ರಹಸ್ಯವಾಗಿ ಇರಾನ್ಗೆ ಸಹಾಯ ಮಾಡ್ತಾ ಇದೆ. ಟ್ರಂಪ್ ಅವರ ಪ್ರತಿಯೊಂದು ನಡೆ ಬಗ್ಗೆ ಇರಾನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ ಎಂದು ವರದಿಯಾಗಿದೆ. ಸ್ಥಳೀಯ ಮಾಧ್ಯಮಗಳ ವರದಿಯ ಪ್ರಕಾರ ಯುಎಸ್ ಪಡೆಗಳಲ್ಲಿ ಎಲ್ಲಿ ಅಡಗಿವೆ ಎಂಬ ಮಾಹಿತಿಯನ್ನ ನೀಡುತ್ತಿವೆಯಂತೆ. ಇದರಿಂದಾಗಿ ಇರಾನ್ಗೆ ನಿಖರವಾದ ದಾಳಿ ಮಾಡೋಕೆ ಅನುವು ಮಾಡಿಕೊಡುತ್ತಿದೆ. ಕುವೈತ್ನಲ್ಲಿ ಇತ್ತೀಚೆಗೆ ಯುಎಸ್ ಸೈನಿಕರ ಸಾವುಗಳು ಮತ್ತು ಸೌದಿ ಅರೇಬಿಯಾದಲ್ಲಿ ಸಿಐಎ ಕೇಂದ್ರದ ಮೇಲಿನ ದಾಳಿಯು ಈ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ಇನ್ನು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ರಷ್ಯಾದ ಧ್ವಜ ಹೊತ್ತ ತೈಲ ಟ್ಯಾಂಕರ್ ಅನ್ನ ಅಮೆರಿಕ ಸೇನೆ ವಶಪಡಿಸಿಕೊಂಡ ನಂತರ ರಷ್ಯಾ ತೈಲ ಟ್ಯಾಂಕರ್ಗಳಿಗೆ ಅತ್ಯಾಧುನಿಕ ಅಣ್ವಸ್ತ್ರ ನೌಕೆಗಳ ರಕ್ಷಣಾ ವ್ಯವಸ್ಥೆಯನ್ನ ಕಲ್ಪಿಸಿದೆ. ರಷ್ಯಾ ಅವರ ಪರವಾಗಿ ಸಹಜವಾಗಿ ನಿಲ್ತಾರೆ. ಅಮೆರಿಕ ಇರಾನ್ ನಡುವಿನ ಯುದ್ಧ 8ನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧದ ನಡುವೆಯೇ ಉತ್ಕೃಷ್ಟ ದರ್ಜೆಯ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ 4 ಪಟ್ಟು ಹೆಚ್ಚಿಸುವಂತೆ ಕಂಪನಿಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶ ಕೊಟ್ಟಿದ್ದಾರೆ. ಉತ್ಕೃಷ್ಟ ದರ್ಜೆಯ ಶಸ್ತ್ರಾಸ್ತ್ರಗಳ ಉತ್ಪಾದನೆಯ ಬಗ್ಗೆ ಟ್ರಂಪ್ ದೇಶದ ಪ್ರಮುಖ ರಕ್ಷಣಾ ಉತ್ಪಾದನಾ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖ ಶಸ್ತ್ರಾಸ್ತ್ರ ಕಂಪನಿಗಳಿಗೆ ಉತ್ಪಾದನೆ ಹೆಚ್ಚಳಕ್ಕೆ ನಿರ್ದೇಶನ ನೀಡಲಾಗಿದೆ. ಈ ನಿರ್ದೇಶನಕ್ಕೆ ಕಂಪನಿಗಳು ಒಪ್ಪಿಕೊಂಡಿವೆ ಅಂತ ವರದಿಯಾಗಿದೆ. ಹಲವಾರು ಹೊಸ ಉತ್ಪಾದನಾ ಘಟಕಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. ಅಮೆರಿಕವು ಪ್ರಸ್ತುತ ಉನ್ನತ ಮತ್ತು ಮಧ್ಯಮ ದರ್ಜೆಯ ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡ್ತಾ ಇದೆ. ಇದರಿಂದ ಯುದ್ಧ ಇನ್ನಷ್ಟು ಸುದೀರ್ಘವಾಗಲಿದೆ ಎಂಬ ಆತಂಕ ಜಾಗತಿಕವಾಗಿ ಕಾಡತೊಡಗಿದೆ. ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಬಟ್ ಅಮೆರಿಕ ತನ್ನ ಹಠವನ್ನ ನಿಲ್ಸೋ ಲಕ್ಷಣ ಕೂಡ ಕಾಣ್ತಾ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.